ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಮಾಧಾನವಾಗಿ ಹೋಗಿ ನಿದ್ದೆ ಮಾಡು. ಅಣ್ಣ ನೀನು ಹುಲಿ ಬಗ್ಗೆ ಟೆನ್ಷನ್ ತಗೊಂಡು ಆಚೆ ಹೋಗ್ಬಿಟ್ಟಿಯಾ? ಇಲ್ಲ ಕಣೋ, ನೀನು ಹೋಗು. ಆಯ್ತಣ್ಣ, ಮಲ್ಕೋ. ಹುಷಾರು. ಆಯ್ತಾ, ಹೋಗು. ಮಾವ, ಏನು ಅರ್ಥನೇ ಆಗ್ತಾ ಇಲ್ಲ. ಅಳಿಯಂದ್ರೆ ಅವನ್ ಮೊದ್ಲೇ ಮರಗುಳಿ. ಅವನು ಕುಡಿದ ಜ್ಞಾನದಲ್ಲಿ ಎಷ್ಟೋ ಸರ್ತಿ ಅವನ ನೆರಳನ್ನೇ ನೋಡಿ ಅವನೇ ಹೆದರ್ಕೊಂಡು ಬಂದಿರ್ಲಿಲ್ವಾ? ಇದು ಏನೋ ನೋಡಿ ಹೆದರ್ಕೊಂಡು ಬಂದಿರಬೇಕು. ನೀವ್ ಯೋಚನೆ ಮಾಡಬೇಡಿ, ನೆಮ್ಮದಿಯಾಗಿ ಹೋಗಿ ನಿದ್ದೆ ಮಾಡಿ. ಪರವಾಗಿಲ್ಲ ಕಣೆ ಸುರಭಿ, ಆಗ್ಲೇ ನಿನ್ನ ಹುಲಿ ಕೆಲಸ ಮಾಡ್ತಿದ್ದೆ. ಏನಪ್ಪ ನಕುಲ್, ಏನೋ ಬಹಳ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಮೀಟಿಂಗ್ ಕರೆಸ್ಬಿಟ್ಟು ಸುಮ್ಮನೆ ಕೂತಿದ್ಯಾ? ಯಾರಿಗೋಸ್ಕರ ವೇಟಿಂಗು? ಅದೇನಪ್ಪ, ಪದ್ಮಿನಿ ಸೀಮಂತದ ಬಗ್ಗೆ ಮಾತಾಡ್ಬೇಕಿತ್ತು. ಇಷ್ಟು ದಿನ ನಿನ್ಗೋಸ್ಕರ ಕಾಯ್ತಾ ಇದ್ವಿ, ಈಗ ನಮ್ಮ ತಾತಂಗೋಸ್ಕರ ಕಾಯೋ ಪರಿಸ್ಥಿತಿ ಬಂದಿದೆ. ಇಷ್ಟಕ್ಕೂ ಅವ್ರು ಯಾಕೋಬೇಕು? ಅವ್ರು ಬಂದ್ರೆ ಏನಾದ್ರೂ ಒಂದು ಕೊಂಕ್ ಮಾತಾಡ್ತಾನೆ ಇರ್ತಾರೆ. ಆಗೋ ಕೆಲ್ಸನೂ ಆಗದೆ ಇರೋ ತರ ಮಾಡ್ಬಿಡ್ತಾರೆ. ಅಲ್ಲ ಕಣೋ, ಇದನ್ನೆಲ್ಲ ನಿರ್ಧಾರ ತಗೋಬೇಕಾಗಿರೋದು ನಿಮ್ಮಪ್ಪ ತಾನೇ? ಅಲ್ಲ ಅತ್ತೆ, ಮನೆಯವ್ರಿಗೆ ಬೆಲೆ ಕೊಡ್ಬೇಕು ಅಂತ ನೀವೇ ಹೇಳ್ತೀರಾ. ಈಗ ನೀವೇ ನಿಮ್ಮ ಯಜಮಾನ್ರನ್ನ ಬೇಡ ಅಂದ್ರೆ ಹೇಗೆ? ತಪ್ಪೋ ಸರಿನೋ, ಕುಟುಂಬ ಅಂದ್ಮೇಲೆ ಎಲ್ರೂ ಸೇರ್ಕೊಂಡು ಮಾತಾಡ್ಬೇಕಲ್ವಾ? ನಿಜ ನಕುಲ್, ನಿನಗೆ ಗೊತ್ತು, ನಾನು ನಮ್ಮಪ್ಪನ್ ಬಿಟ್ಟು ಯಾವ ಕೆಲಸನೂ ಮಾಡಲ್ಲ. ಅಷ್ಟೇ ಅಲ್ಲ, ಅವ್ರು ಹಾಕಿದ ಗೆರೆನ ನಾನು ಯಾವತ್ತೂ ದಾಟಲ್ಲ. ನಿನಗೆ ಹೇಗೆ ನನ್ನ ಅಭಿಪ್ರಾಯ ಮುಖ್ಯನೋ, ನನಗೂ ಹಾಗೇನೆ ನಮ್ಮಪ್ಪನ ಅಭಿಪ್ರಾಯ ಮುಖ್ಯ. ಅಪ್ಪ, ನೀನ್ ಇವಾಗ ಬದಲಾಗಿದ್ಯಾ. ನೀನ್ ಏನೇ ಯೋಚನೆ ಮಾಡಿದ್ರು ಎರಡೂ ಕುಟುಂಬಕ್ಕೂ ಒಳ್ಳೇದಾಗೋ ತರ ಯೋಚನೆ ಮಾಡ್ತೀಯ. ಆದ್ರೆ ನಮ್ ತಾತ ಹಾಗಲ್ವಲ್ಲ. ಅವಕಾಶ ಸಿಕ್ಕಿದ್ರೆ ಹೇಗೆ ಆ ಸೂರ್ಯವಂಶನ ಗೋಳು ಇಕ್ಕೋಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಈ ವಿಚಾರದಲ್ಲಿ ಜಂಟಿ ಸರ್ಕಾರ ನಡೆಯಲ್ಲ. ನೀನೇನಾದ್ರೂ ಒಂದು ಡಿಸಿಷನ್ ತಗೊಳ್ಳೇಬೇಕು. ಎಲ್ಲರೂ ನನ್ನ ಬಗ್ಗೆನೇ ಮಾತಾಡ್ತಾ ಇರೋ ಹಾಗಿದೆ. ಕಾರ್ಯಕ್ರಮದಲ್ಲಿ ಯಾರು ತಡವಾಗಿ ಬರ್ತಾರೋ ಅವ್ರ ಬಗ್ಗೆ ತಾನೇ ಮಾತಾಡೋ ತಾತ. ಹಾಗಲ್ಲ ನಕುಲ, ರೈಸ್ ಮಿಲ್ಲಿಂದ ಫೋನ್ ಇತ್ತು, ಅದನ್ನ ಅಟೆಂಡ್ ಮಾಡ್ತಾ ಇದ್ದೆ. ಸರಿ, ಏನೋ ವಿಚಾರ ಹೇಳಬೇಕು ಅಂತಿದ್ಯಲ್ಲ? ತಾತ, ನಿಂಗೆಲ್ಲ ವಿಷಯ ಗೊತ್ತಿದೆ. ಈಗ ಅಪ್ಪನ ಅಭಿಪ್ರಾಯ ತುಂಬಾ ಮುಖ್ಯ. ಅಪ್ಪ, ಈಗ ಪದ್ಮಿನಿ ಸೀಮಂತದ ಪ್ರೋಗ್ರಾಮ್ನ ಗ್ರ್ಯಾಂಡಾಗಿ ಮಾಡೋಣ ಅಂತಿದ್ದೀವಿ. ಅವ್ರ ತವ್ರ ಮನೆ ಕಡೆ ಸೂತ್ಕ ಇರೋದ್ರಿಂದ ಅದ್ರ ಸಂಪೂರ್ಣ ಜವಾಬ್ದಾರಿನ ನಾನು ತಗೊಂಡಿದ್ದೀನಿ. ಮನೆಯಲ್ಲೇ ಫಂಕ್ಷನ್ ಮಾಡೋಣ ಅಂದರೆ ಇಬ್ಬರಲ್ಲೊಬ್ರಿಗೆ ಕೋಪ ಬಂದೇ ಬರುತ್ತೆ. ಅದಕ್ಕೆ ಹೊರಗಡೆ ಮಾಡೋಣ ಅಂತಿದ್ದೀವಿ. ಅದಕ್ಕೆ ನೀವೇನು ಹೇಳ್ತೀರಪ್ಪ? ಇದು ನನ್ನ ಸೊಸೆ ಫಂಕ್ಷನ್, ನಮ್ಮನೆ ವಾರಸ್ದಾರ ಚೆನ್ನಾಗಿರಲಿ ಅಂತ ಮಾಡ್ತಿರೋ ಫಂಕ್ಷನ್. ಹಾಗಾಗಿ ನನ್ನ ಕೇಳೋ ಅವಶ್ಯಕತೆ ಇಲ್ಲಪ್ಪ. ನೀನ್ ಹೇಳ್ದಾಗೆ ಗ್ರ್ಯಾಂಡ್ ಆಗೆ ಮಾಡ್ಬಿಡೋಣ. ಅಪ್ಪ, ನೀನೇನ್ ಹೇಳ್ತೀಯಪ್ಪ? ನನಗೆ ಫಂಕ್ಷನ್ ಬಗ್ಗೆ ಯಾವ ತಕರಾರು ಇಲ್ಲ. ಆದರೆ ಆ ಸೂರ್ಯವಂಶದ ಸತ್ಯಮೂರ್ತಿ ಮಾತ್ರ ಬರ್ಕೊಡ್ದು. ಅದ್ ಹೆಂಗ್ರಿ ಆಗತ್ತೆ? ಮೊದ್ಲೇ ಪದ್ಮಿನಿ ಅವ್ರ ತಾತನ ಮೇಲೆ ಬಹಳ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಅವಳು ತಾತನೇ ಬರ್ಲಿಲ್ಲ ಅಂದ್ರೆ ಅವಳು ಸುಮ್ಮನೆ ಇರ್ತಾಳ? ಅವಳೇನ್ ಮಾಡ್ತಾಳೋ ನನಗೆ ಗೊತ್ತಿಲ್ಲ. ಆದರೆ ನಾನು ಮಾತ್ರ ಆ ಸತ್ಯಮೂರ್ತಿ ಬಂದರೆ ಸುಮ್ಮನೆ ಇರೋದಿಲ್ಲ. ಇದೇನ್ ತಾತ, ಒಳ್ಳೆ ಎಳೆ ಮಗು ತರ ಆಡ್ತಾ ಇದ್ಯಾ? ನಿನ್ ದ್ವೇಷ ಹಾಗೆ ಎಲ್ಲ ಆಗಿನ ಕಾಲಕ್ಕೆ ಮುಗ್ದೋಯ್ತು. ಇನ್ ಮುಂದಿನ ಜನರೇಷನ್ಗಾದ್ರೂ ನೆಮ್ಮದಿಯಾಗಿ ಬದುಕಕ್ಕೆ ಅವಕಾಶ ಮಾಡ್ಕೊಡಿ. ನೀನಿನ್ನೂ ನೆನ್ನೆ ಮೊನ್ನೆ ಫಾರಿನ್ನಿಂದ ಬಂದ್ಬಿಟ್ಟು
ನೀನು ನಮ್ಮ ದ್ವೇಷದ ಬಗ್ಗೆ ಮಾತಾಡಬೇಡ. ನನಗಾಗಿರೋ ಅವಮಾನ ಎಂಥದ್ದು ಅಂತ ನಿನಗಿನ್ನೂ ಗೊತ್ತಿಲ್ಲ. ಇನ್ನು ಎಷ್ಟು ವರ್ಷ ಅಂತ ಇದನ್ನೇ ದೊಡ್ಡದು ಮಾಡ್ಕೊಂಡು ಕೂತಿರ್ತೆ ತಾತ? ಇಲ್ಲಿ ನೋಡಿ ತಾತ, ನೀವು ಈ ಫಂಕ್ಷನಿಗೆ ಬಂದರೂ ಪರವಾಗಿಲ್ಲ, ಬರ್ದೇ ಹೋದ್ರೂ ಪರವಾಗಿಲ್ಲ. ನಿನ್ನ ಹಠ ಸ್ವಾಭಿಮಾನ ಇಟ್ಕೊಂಡು ಇಲ್ಲೇ ಕೂತ್ಕೋ. ಆದ್ರೆ ನಾನಂತೂ ಈ ಫಂಕ್ಷನ್ ಗ್ರ್ಯಾಂಡಾಗಿ ಮಾಡೇ ಮಾಡ್ತೀನಿ. ಥು! ಥು! ನಿಮ್ಮದು ಒಂದು ಬಾಳ, ನಿಮ್ಮದು ಒಂದು ಜನ್ಮನ. ಥು! ನೀವೆಲ್ಲ ನನ್ನ ವಂಶದ ರಕ್ತ ಅನ್ನೋದಕ್ಕೆ ನಾಚಿಕೆ ಆಗ್ತಾ ಇದೆ. ನಾಗವಂಶಕ್ಕೆ ಹುಟ್ಟಿರುವಂತ ಕಳಂಕ ನೀವು. ಏ ನಕುಲ್, ಶಿವಾನಿ, ನಿಮ್ ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೆ ನಿಮ್ ತಾತನ ಮಾನ ಮರ್ಯಾದೆ ಮಣ್ಪಾಲ್ ಮಾಡ್ಬೇಡಿ. ಏಯ್, ನಾವು ಬದುಕಿರೋದೇ ಇವ್ರ ನೆರಳಲ್ಲಿ. ನಾವು ಈ ಮನೇಲಿ ಇರೋವರೆಗೂ ಅವ್ರ ಮಾತೇ ನಡೆಯೋದು. ಏಯ್, ನೀವ್ ಇಷ್ಟೆಲ್ಲ ಅನ್ಭವಿಸ್ತೀರಿ, ಆಸ್ತಿ ಅಂತಸ್ತೆಲ್ಲ ಅವರು ಸಂಪಾದನೆ ಮಾಡಿರೋದನ್ನೋದನ್ನ ಮರಿಬೇಡಿ. ಮನುಷ್ಯನಿಗೆ ಬರೀ ಆಸ್ತಿ ಅಂತಸ್ತಿದ್ರೆ ಸಾಲದು ಕಡೆ. ಸ್ವಲ್ಪ ಪ್ರೀತಿ, ವಿಶ್ವಾಸ, ಮನುಷ್ಯತ್ವ ಅನ್ನೋದಿರ್ಬೇಕು. ನೀನು ಯಾವತ್ತಿದ್ರೂ ಸೂರ್ಯವಂಶದ ಪರವಾಗೇನೆ ಮಾತಾಡ್ತೀಯ ಅಂತ ನನಗೆ ಗೊತ್ತು ಕಣೆ. ನಿನ್ನ ಬಗ್ಗೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮುನೇಂದ್ರ, ಇವರೆಲ್ಲ ಇಷ್ಟೆಲ್ಲ ಮಾತಾಡ್ತಾ ಇದ್ರು ನೀನೇನು ಮಾತಾಡ್ತಾನೆ ಇಲ್ಲ.